ಸರ್, ಭೈರತಿ ರಣಗಲ್ ಚಿತ್ರ ಬಿಡುಗಡೆ ಆಗ್ತಾ ಇದೆ 15ನೇ ತಾರೀಕು. ನರ್ತನ್ ಅವರ ನಿರ್ದೇಶನ, ಗೀತಾ ಮ್ಯಾಮ್ ಅವರ ನಿರ್ಮಾಣ. ಇದರ ಬಗ್ಗೆ ನಿಮ್ಮ ಮಾತು? 133 ಚಿತ್ರಗಳನ್ನು ಮಾಡಿದಂಥ ಶಿವಣ್ಣ, ನಮ್ಮ ಕಣ್ಮುಂದೆ ಬೆಳೆದಂಥ ಶಿವಣ್ಣ. ಒಂದು ಆಶ್ಚರ್ಯಕರವಾದಂಥ ಒಂದು ವಿಷಯ ಹೇಳ್ತೀನಿ, ಕೇಳ್ಕೊಳ್ಳಿ. ಮೊದಲನೇ ಚಿತ್ರ ಆನಂದ್. ಆನಂದ್ ಚಿತ್ರಕ್ಕೆ ನಾನು ಮತ್ತು ಎಸ್.ಎ. ಗೋವಿಂದರಾಜ್ ಪ್ರೊಡಕ್ಷನ್ ಮ್ಯಾನೇಜರ್ಸ್. ಮೊದಲನೇ ಚಿತ್ರ. ಆ ಚಿತ್ರಕ್ಕೆ ನಾವು ಇವತ್ತು ಸುಧಾರಣೆ ಹೊರಟೋದ್ರು. ಆ ಚಿತ್ರಕ್ಕೆ ನಾವು ಒಬ್ಬ ಹೀರೋಯಿನ್ನ ನಾವೇ ಹುಡುಕಿ ನಾವೇ ತಂದು ಶಿವಣ್ಣನ ಮುಂದೆ ನಿಲ್ಲಿಸಿದ್ದು. ಆ ಹುಡುಗಿ ಯಾರೂ ಅಲ್ಲ, ನಮ್ಮ ಪ್ರೇಮ ಅವರ ಅತ್ತೆ ಮಗಳು. ನಾವು ಯಾವುದೋ ಚಿತ್ರೀಕರಣ ಮಾಡುವಂಥ ಸಂದರ್ಭದಲ್ಲಿ ಆ ಹುಡುಗಿ ನೋಡಿದ ತಕ್ಷಣ ಏನೋ ಒಂಥರ ಇಂಪ್ರೆಸ್ ಆಯಿತು, ಚೆನ್ನಾಗಿದೆ ಆ ಹುಡುಗಿ ಅಂತ ಹೇಳ್ಬಿಟ್ಟು ಮೊದಲನೇ ಚಿತ್ರಕ್ಕೆ ಅಮ್ಮವ್ರ ಹತ್ರ ಹೋಗಿ ತೋರಿಸ್ದು. ಹುಡುಗಿ ತುಂಬ ಚೆನ್ನಾಗಿತ್ತು, ಹೆಚ್ಚು ಕಮ್ಮಿ ನಿಮ್ಮಂಗೆ ಇದ್ಲು. ಆಗ ಕೇಳಿಸ್ಕೊಳ್ಳಿ, ಅವರು ನಡೆದು ಬಂದಿದ್ದರು ದಾರಿ ಶಿವಣ್ಣ. ಆಗ ಆ ಹುಡುಗಿನ ಕರ್ಕೊಬಂದು ಮೊದಲನೇ ದಿನ ಮುಹೂರ್ತ ಆಯಿತು. ಮುಹೂರ್ತ ಎಷ್ಟೊತ್ತಾಯಿತು ಅಂತ ಹೇಳಿದ್ರೆ ಬೆಳಗ್ಗೆ ಸ್ಟಾರ್ಟ್ ಆಗಿದ್ದು ಸಾಯಂಕಾಲದವರೆಗೂ ಆಯಿತು. ಬರೀ ಮುಹೂರ್ತನೇ. ಆ ಜನ, ಆ ಸಂಭ್ರಮ. ಚಾಮುಂಡೇಶ್ವರಿ ಸ್ಟುಡಿಯೋ ಬಿ ಫ್ಲೋರ್ ಅಲ್ವಾ ಶಿವಣ್ಣ? ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಪೂಜಾ ಮುಹೂರ್ತ. ಆ ಸಂದರ್ಭದಲ್ಲಿ 2ನೇ ದಿನ ಶೂಟಿಂಗ್ ಪ್ರಾರಂಭ ಆಯಿತು. ಆ ಹುಡುಗಿ ಸೆಟ್ಟಿಗೆ ಬಂದಳು, ಆ್ಯಕ್ಷನ್ ಹೇಳಿದ್ರು. ಆ ಹುಡುಗಿಗೆ ಏನೂ ಪಾತ್ರ ಮಾಡೋಕ್ಕೆ ಬರೋಲ್ಲ, ಪಾತ್ರನೇ ಬರೋದಿಲ್ಲ ಪಾಪ. ಒಳ್ಳೆ ಚೆನ್ನಾಗಿದ್ದಾಳೆ, ನೋಡೋಕ್ಕೆ ಮುದ್ದಾಗಿದ್ದಾಳೆ. ಆ ಸಂದರ್ಭದಲ್ಲಿ ಒಂದು ಕೂಗಿದ್ರು, ಒಂದು ಆವಾಜ್ ಹಾಕಿದ್ರು ಅಮ್ಮವರು. ಏಯ್ ದೊಡ್ಡ ಗೋವಿಂದ ಚಿಕ್ಕ ಗೋವಿಂದ ಎಲ್ಲಿದ್ದಾರೆ ನೀವು ಅಂದರು. ಚಾಮುಂಡೇಶ್ವರಿ ಸ್ಟುಡಿಯೋ ಮೇಲೆ ಒಂದು ಮೇಕಪ್ ರೂಮ್ ಇದೆ, ಅಲ್ಲಿಗೆ ಹೊರಟೋದು ನಾವು. ನಮಗೆ ತಡ್ಕೊಳಕ್ಕಾಗಲಿಲ್ಲ. ಆಗ ಹೋಗಿ ಈ ಸುಧಾರಣೆಯವ್ರನ್ನ ಕರ್ಕೊಂಡು ಬಂದಿದ್ದು ಅಮ್ಮವರು ಅಂತ ಹೇಳ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಇವತ್ತು ಈ ಮಟ್ಟಕ್ಕೆ ನಮ್ಮ ಶಿವಣ್ಣ ಬೆಳೆದಿದ್ದಾರೆ. ಇವತ್ತು ಭೈರತಿ ರಣಗಲ್ ಚಿತ್ರ ಬಿಡುಗಡೆ ಆಗ್ತಾಯಿದೆ. ಶಿವಣ್ಣ, ನಾನೇನೋ ಅಂದ್ಕೊಂಡಿದ್ದೆ, ಶಿವಣ್ಣನ ಬೇರೆ ರೀತಿಲಿ ನೋಡಿದ್ದೆ ನಾನು ಚಿಕ್ಕ ವಯಸ್ಸಿನಲ್ಲಿ. ಅವನು ಹೈಸ್ಕೂಲಲ್ಲಿ ಓದ್ತಾ ಇರುವಾಗ ದೊಡ್ಡ ಕ್ರಿಕೆಟ್ ಆಟಗಾರ ಆಗ್ತಾನೆ ಅಂತ ಹೇಳ್ಬಿಟ್ಟು, ಇವತ್ತಿಗೂ ಅವ್ರಿಗೆ ಬ್ಯಾಟು ಕೊಟ್ಟು ಬಾಲ್ ಕೊಡಿ ನೋಡಿ ಹೆಂಗೆ ಹೊಡಿತಾರೆ ಅಂತ ದೊಡ್ಡ ಕ್ರಿಕೆಟಿಗ ಅಂತ ಹೇಳ್ಬಿಟ್ಟು ನಾನು ಅನ್ಕೊಂಡಿದ್ದೆ. ಅಂದ್ರೆ ಕ್ರಿಕೆಟ್ ಫೀಲ್ಡ್ ಅಲ್ಲೂ 6 ಹೊಡಿತಾರೆ, ಸಿನಿಮಾದಲ್ಲೂ ಸೆಂಚುರಿ ಹೊಡಿತಾರೆ. ಅಣ್ಣ ಅಲ್ಲೂ ಸ್ಟಾರು ಇಲ್ಲೂ ಸ್ಟಾರ್ ಅಣ್ಣ. ಆದ್ರೆ ಇವತ್ತು ಚಿತ್ರರಂಗದಲ್ಲಿ ಈ ಮಟ್ಟಕ್ಕೆ ಬೆಳೆದಿದ್ದಾನೆ. 133 ಚಿತ್ರ ಮಾಡಿರ್ಬೇಕಾದ್ರೆ ಅವ್ರಿಗಿರೋಂಥ ಕಮಿಟ್ಮೆಂಟ್. ನಾನು ಒಂದು ದಿನ ಯಾವ ಒಬ್ಬ ನಿರ್ಮಾಪಕರು ಕೂಡ ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿಲ್ಲ. ಒಂದಿನ ಶೂಟಿಂಗ್ಗೆ ತಡವಾಗಿ ಬಂದರು ಅಂತ ಯಾವ ನಿರ್ಮಾಪಕರು ಕೂಡ ಹೇಳಲಿಲ್ಲ. ಅದು ತಂದೆಯಂತೆ ನಡೆದು ಬಂದಂಥ ಶಿವರಾಜ್ ಕುಮಾರ್. ಸೂಪರ್ ಶಿವರಾಜ್ ಕುಮಾರ್ ಇವತ್ತು ಆ ಒಂದು ಏನು ಭೈರತಿ ರಣಗಲ್ಲಿದೆಯೋ ಇನ್ನೊಂದು ದಾಖಲೆಯನ್ನು ಮಾಡಲಿ ಶಿವಣ್ಣ. ಮತ್ತೊಂದು ಜೋಗಿ ಆಗಲಿ ಈ ಚಿತ್ರ ಅಂತ ಹೇಳ್ಬಿಟ್ಟು ನಾನು ಅರಿಸ್ತಾ ಇದ್ದೀನಿ. ಮತ್ತೊಂದು ಜೋಗಿಯಾಗಿ ಮತ್ತೊಮ್ಮೆ ನೀನು ಎದ್ದು ಬರಬೇಕು ಅಂತ ಹೇಳ್ಬಿಟ್ಟು ನಾನು ಮನಸಾರೆ ಹಾರೈಸ್ತೀನಿ. ಆಲ್ ದ ಬೆಸ್ಟ್ ಶಿವಣ್ಣ. ಥ್ಯಾಂಕ್ ಯು ಸರ್. ಸುರೇಶ್ ಸರ್, ನಿಮ್ಮ ಮಾತು? ಅಣ್ಣ ಮಾತಾಡ್ಬೋದು ಅಣ್ಣ? ಶಿವಣ್ಣ ಅವರೇ, ತಾವು ಪರ್ಮಿಷನ್ ಕೊಟ್ಟರೆ ಮಾತಾಡ್ತೀನಿ ಸರ್. ಶಿವಣ್ಣ ಅವರು ಒಂದು ದಂತಕತೆ, ಅವ್ರ ಬಗ್ಗೆ ಮಾತಾಡೋಷ್ಟು ಯೋಗ್ಯತೆ ಇಲ್ಲ. ಕನ್ನಡ ಚಿತ್ರ ಎಲ್ಲ ಇತಿಹಾಸಗಳನ್ನು ರೆಕಾರ್ಡ್ ಬ್ರೇಕ್ ಮಾಡಿ ಈ ಸಿನಿಮಾ ಮೈಲಿಗಲಾಗಲಿ. ನನಗೊಂದು ಹೆಮ್ಮೆ ಅಂದರೆ ಗೀತಕ್ಕಂದು ಪಿಕ್ಚರ್ ಬ್ಯಾನರಿಗೆ ಹೊಸ ಬ್ಯಾನರ್ ನಾನು ಸೈನ್ ಮಾಡೋ ಯೋಗ ನನಗೆ ಸಿಕ್ತು. ಈ ಸಿನಿಮಾ ಆ ಯೋಗ್ಯತೆ ಎರಡೂ ನನಗಿದೆ. ನಾನು ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಕನ್ನಡ ಚಿತ್ರ ಎಲ್ಲ ಇತಿಹಾಸಗಳನ್ನು ರೆಕಾರ್ಡ್ ಬ್ರೇಕ್ ಮಾಡ್ತಾರೆ, ಆಲ್ ಟೈಮ್ ರೆಕಾರ್ಡ್ ಆಗುತ್ತೆ. ಯಾಕಂದರೆ ಶಿವಣ್ಣ ಅವ್ರದ್ದು ಈ ನಮ್ಮ ಏನು ಟ್ರೇಲರ್ ನೋಡಿದ್ನೋ ಅದ್ಭುತವಾಗಿದೆ ಶಿವಣ್ಣ. ಇಟ್ ವಾಸ್ ಒನ್ ಆಫ್ ದಿ ಕೈಂಡ್. ಯಾಕಂದ್ರೆ ನರ್ತನವರು ತುಂಬ ಎಕ್ಸಲೆಂಟಾಗಿ ಮಾಡ್ಯಾರೆ ಈ ಸಿನಿಮಾ. ಮಫ್ತಿ ಸಿನಿಮಾ ನೋಡಿದ್ರೆ ಭಾಳ ಅಭಿಮಾನಿಯಾಗಿದ್ದೆ. ಅದ್ರ ಜೊತೆಗೆ ಇನ್ನೊಂದು ಭಾಳ ಸಂತೋಷ ಅಂದರೆ ನಮ್ಮ ಜಗದೀಶ್ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಲಕ್ಕಿ ಹ್ಯಾಂಡ್ ಇಬ್ಬರು, ಕೃಷ್ಣ ಅವರು. ವೆರಿ ಲಕ್ಕಿ ಹ್ಯಾಂಡ್ ಸರ್. ಈ ಸಿನಿಮಾ ಆಲ್ ಟೈಮ್ ರೆಕಾರ್ಡ್ ಆಗಲಿ, ಭಗವಂತ ಎಲ್ಲ ಥರ ಒಳ್ಳೇದು ಮಾಡಲಿ. ಶಿವರಾಜ್ ಕುಮಾರ್ ಅವರೇ ನನ್ನ ದೊಡ್ಡ ಅಭಿಮಾನಿ. ಗೀತಕ್ಕ ನಮ್ಗೆ ಅವಕಾಶ ಕೊಟ್ಟು ವೇದಿಕೆಯನ್ನು ಕರೆದು ಮಾತಾಡೋಕೆ ಅವಕಾಶ ಕೊಟ್ಟು ನಾನು ನಮಗೆ ತುಂಬ ಧನ್ಯವಾದ ಹೇಳ್ತಾ ಮತ್ತೊಮ್ಮೆ ಈ ಸಿನಿಮಾ ದೊಡ್ಡ ಹಿಟ್ಟಾಗಲಿ ಅಂತ 2 ಮಾತು ಮುಗಿಸ್ತೀನಿ. ಯಾಕಂದ್ರೆ ನನ್ನ ಮಾತು ಇನ್ನೂ ತುಂಬ ಮಾತಾಡಬೇಕು. ಅಣ್ಣ ಹೇಳ್ಬಿಟ್ರು 2 ನಿಮಿಷ ಅಂತ. 2 ನಿಮಿಷ ದಾಟಿಲ್ಲ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಅಷ್ಟು ಚಾಚು ತಪ್ಪದೆ ಪಾಲಿಸ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸುರೇಶ್ ಸರ್. ಥ್ಯಾಂಕ್ ಯು ಸಾರಾ ಗೋವಿಂದ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.